30 ಕೆಜಿ ಶೇಂಗಾದಿಂದ ಎಷ್ಟು ಲೀಟರ್ ಎಣ್ಣೆ ಸಿಗುತ್ತೆ ಗೊತ್ತಾ? ನಮಸ್ಕಾರ ಕರ್ನಾಟಕ. ನಾವು ಬೇವಿನ ಹಿಂಡಿ ತರನ ಅಂತ ಬಂದ್ವಿ, ಆದ್ರೆ ಅಲ್ಲಿ 3 ತರ ಬೇವಿನ ಹಿಂಡಿ ಇತ್ತು. ಮೊದಲನೇದು ಫುಲ್ ಎಣ್ಣೆ ತೆಗೆದ್ಮೇಲೆ ಉಳಿದಿದ್ ಪುಡಿ, ಅದು ಕೆಜಿಗೆ 17 ರೂಪಾಯಿ. ಎರಡನೇದು ಬೇವಿನ ಬೀಜನ ಡೈರೆಕ್ಟ್ ಆಗಿ ಪುಡಿ ಮಾಡಿರೋದು, ಅದು ಕೆಜಿಗೆ 30 ರೂಪಾಯಿ. ಮತ್ತು ಮೂರನೇದು ಬೇವಿನ ಬೀಜನ ಕಂಪ್ರೆಸ್ ಮಾಡಿರೋದು, ಅದು ಕೆಜಿಗೆ 38 ರೂಪಾಯಿ. ನಾವು 30 ರೂಪಾಯಿನ ತಗೊಂಡ್ವಿ. ನಿಮ್ ಕಡೆ ಬೇವಿನ ಹಿಂಡಿ ರೇಟ್ ಏನಿದೆ ಅಂತ ಕಮೆಂಟ್ ನಲ್ಲಿ ಹೇಳಿ. ಅಲ್ಲೇ ಎಣ್ಣೆ ತೆಗಿಯೋ ಗಾಣ ಇತ್ತು, ಅದಕ್ಕೆ 30 ಕೆಜಿ ಶೇಂಗಾ ತಗೊಂಡ್ವಿ. ಅಲ್ಲಿ ಬರೀ ಶೇಂಗಾ ಎಣ್ಣೆ ಮಾತ್ರ ಅಲ್ಲ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಮತ್ತೆ ಬೇರೆ ಬೇರೆ ಎಣ್ಣೆನೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ವಿ. ಕೊಬ್ಬರಿ ಎಣ್ಣೆ ಮಾತ್ರ ಒಳ್ಳೆ ನೀರ್ ಹರಿಯೋ ತರ ಜುಳು ಜುಳು ಅಂತ ಹರಿತಿತ್ತು. ಇದೆಲ್ಲ ಫುಲ್ ಪ್ರೋಸೆಸ್ ಕಂಪ್ಲೀಟ್ ಆಗೋಕೆ 1.5 ಇಂದ 2 ಅವರ್ ತಗೊಳ್ತು. ಕೊನೆಗೆ 30 ಕೆಜಿ ಶೇಂಗಾದಿಂದ 12 ಕೆಜಿ ಎಣ್ಣೆ ಸಿಕ್ತು. ಅಲ್ಲಿಗೆ ರಫ್ಲಿ 13 ಲೀಟರ್ ಆಯ್ತು. ನಿಮ್ಮನೇಲೂ ಇದೇ ತರ ಗಾಣದಿಂದ ಎಣ್ಣೆ ತೆಗ್ಸಿ ಯೂಸ್ ಮಾಡ್ತಿರೋ ಅಥವಾ ಪ್ಯಾಕೆಟ್ ನಲ್ಲಿ ಬರೋ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಿರೋ ಅಂತ ಕಮೆಂಟ್ ನಲ್ಲಿ ಹೇಳಿ.